ಶ್ರೀರಾಮ್ ಸಮರ್ಥ. ಪರಿಶಿಷ್ಟ 4. ನನಗೂ ಕೂಡ ಅಖಂಡ ನಾಮ ತೆಗೆದುಕೊಳ್ಳಬೇಕಾಗುತ್ತದೆ. ಒಮ್ಮೆ ಚಿಕ್ಕರಾಮ ಮಂದಿರದಲ್ಲಿ ಶ್ರೀ ಮಹಾರಾಜರು ಹಾಗೂ ಉಳಿದ ಕೆಲವು ಜನರು ಸಾಯಂಕಾಲದ ಆರತಿಗಾಗಿ ನಿಂತಿದ್ದರು. ಆರತಿ ಪ್ರಾರಂಭವಾದೊಡನೆ ಒಬ್ಬ ಹೆಣ್ಣು ಮಗಳ ಮೈಯಲ್ಲಿ ಸಂಚಾರವಾಯಿತು. ನೀನು ಯಾರು ಎಂದು ಕೇಳಿದಾಗ ಅವಳು, ನಾನು ಇಂಥವನ ತಾಯಿ ಎಂದು ಹೇಳಿದಳು. ಕೂಡಲೇ ಶ್ರೀ ಮಹಾರಾಜರು ನೀರು ತರಲು ಹೇಳಿದರು. ಕೈಯಲ್ಲಿ ನೀರು ತೆಗೆದುಕೊಂಡು ಶ್ರೀ ಮಹಾರಾಜರು ಆ ಮೈಯಲ್ಲಿ ಸಂಚಾರವಾದವಳ ಹೆಸರಿಗೆ 3.5 ಕೋಟಿ ನಾಮದ ಪುಣ್ಯ ಅರ್ಪಣ ಮಾಡಿದರು. ಹಾಗೆ ಮಾಡಿ ಶ್ರೀ ಮಹಾರಾಜರು ಈಗ ಮುಕ್ತಳಾಗಿ ಹೋಗು ಅಂದರು. ಆರತಿ ಮುಗಿದ ಮೇಲೆ ರಾರಾ ಭೀಮರಾವ್ ಗಾಡ್ಗೋಳಿಯವರು ಶ್ರೀ ಮಹಾರಾಜರಿಗೆ, ಮಹಾರಾಜ್, ಪ್ರತಿ ದಿವಸ ನೀವು ಎಷ್ಟು ಜಪ ಮಾಡುತ್ತೀರಿ ಎಂದು ಕೇಳಿದರು. ಅದಕ್ಕೆ ಶ್ರೀ ಮಹಾರಾಜರು ಒಂದು ಕ್ಷಣವೂ ವಿಳಂಬ ಮಾಡದೆ ಎಷ್ಟು ಶ್ವಾಸವೂ ಅಷ್ಟು ಜಪ ಅಂದರು. ಆಗ ಭೀಮರಾವರ ಮನಸ್ಸಿನಲ್ಲಿ ಶ್ರೀ ಮಹಾರಾಜರಿಗೆ ಜಪದ ಅವಶ್ಯಕತೆ ಏನು ಎಂಬ ವಿಚಾರ ಬಂದಿತು. ಅದನ್ನು ಗುರುತಿಸಿ ಶ್ರೀ ಮಹಾರಾಜರು ಸೌಮ್ಯವಾಗಿ ಹೇಳಿದರು, ಏನು ಮಾಡಲಿ, ನೀವೆಲ್ಲರೂ ಬಹಳ ಕಡಿಮೆ ಜಪ ಮಾಡುತ್ತೀರಿ. ಅದರಿಂದ ನಿಮ್ಮ ಉದ್ಧಾರ ಹೇಗೆ ಆಗುವುದು? ಆದ್ದರಿಂದ ನಿಮ್ಮ ಜಪದ ಪೂರ್ತಿಗಾಗಿ ನನಗೆ ಜಪ ಮಾಡಬೇಕಾಗುತ್ತದೆ ಅಂದರು. ಈಗ ನನಗೆ ಶಾರದಾಮಣಿ ಶ್ರೀ ರಾಮಕೃಷ್ಣ ಪರಮಹಂಸರ ಪತ್ನಿ ಅವರ ಸ್ಮರಣೆಯಾಗುತ್ತದೆ. ಅವರ ಚರಿತ್ರೆಯಲ್ಲಿ ಮುಂದೆ ಹೇಳಿದ ಸಂಗತಿ ಇರುತ್ತದೆ. ತಮ್ಮ ಕೊನೆಯ ದಿನಗಳಲ್ಲಿ ಮಾತಾಜಿಯವರು ಸಾಮಾನ್ಯವಾಗಿ ರಾತ್ರಿಯೆಲ್ಲ ಜಪ ಮಾಡುತ್ತಿದ್ದರು. ಈ ವಿಷಯವಾಗಿ ಒಬ್ಬ ಶಿಷ್ಯನು ಅತ್ಯಂತ ವಿಸ್ಮಯದಿಂದ ಕೇಳಿದನು, ನೀವು ರಾತ್ರಿ ಸ್ವಲ್ಪವೂ ಮಲಗುವುದಿಲ್ಲವೇ ಅಥವಾ ನಿಮಗೆ ನಿದ್ರೆಯು ಬರುವುದಿಲ್ಲವೇ ಅನ್ನಲು ಅದಕ್ಕೆ ಮಾತಾಜಿ ಅಂದದ್ದೇನೆಂದರೆ, ಏನು ಮಾಡಲಿ ಮಗು, ಈ ಎಲ್ಲ ಮಕ್ಕಳು ವ್ಯಾಕುಲರಾಗಿ ಇಲ್ಲಿಗೆ ಬರುತ್ತಾರೆ, ಹಠ ಮಾಡಿ ಮಂತ್ರ ದೀಕ್ಷೆ ತೆಗೆದುಕೊಳ್ಳುತ್ತಾರೆ. ಆದರೆ ನಿಯಮಿತವಾಗಿ ಯಾರೂ ಜಪ ಮಾಡುವುದಿಲ್ಲ. ಆದರೂ ಒಮ್ಮೆ ಅವರ ಭಾರವನ್ನು ತೆಗೆದುಕೊಂಡಿರುವೆನೆಂದ ಮೇಲೆ ನಾನು ಅವರ ಕಡೆಗೆ ನೋಡಲೇಬೇಕಾಗುತ್ತದೆ. ಆದ್ದರಿಂದ ನಾನು ಅವರ ಸಲುವಾಗಿ ಜಪ ಮಾಡುತ್ತೇನೆ. ನಾನು ಠಾಕುರರಿಗೆ ಅಂದರೆ ರಾಮಕೃಷ್ಣರಿಗೆ ಪ್ರಾರ್ಥನೆ ಮಾಡುವುದೇನೆಂದರೆ, ಹೇ ಠಾಕೂರ್, ಅವರ ಚೈತನ್ಯ ಜಾಗೃತಗೊಳಿಸಿರಿ, ಅವರಿಗೆ ಮುಕ್ತಿ ಕೊಡಿರಿ. ಈ ಸಂಸಾರದಲ್ಲಿ ಎಷ್ಟೊಂದು ಅಪಾರ ದುಃಖ ಕಷ್ಟಗಳಿವೆ. ಈ ನನ್ನ ಮಕ್ಕಳಿಗೆ ಮತ್ತೆ ಈ ಸಂಸಾರದಲ್ಲಿ ಬರದಂತೆ ನೋಡಿಕೊಳ್ಳಿರಿ. ಶಾರದಾದೇವಿ ಸಂಕ್ಷಿಪ್ತ ಚರಿತ್ರ ಹಾಗೂ ಸಂದೇಶ. ರಾಮಕೃಷ್ಣ ಮಠ, ನಾಗ್ಪುರ್, 1987. ಶ್ರೀ ಸದ್ಗುರುಗಳಿಂದ ನಾಮ ಪಡೆದ ಮೇಲೆ ಆ ನಾಮದಲ್ಲಿ ಪ್ರತ್ಯಕ್ಷ ಭಗವಂತನ ಶಕ್ತಿ ಇರುತ್ತದೆ. ಆ ಶಕ್ತಿಯು ನಾಮಧಾರಕನಿಗೆ ಕೊನೆಯವರೆಗೆ ಸಂಗಾತಿಯಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.